ಆಕಾಶವಾಣಿ ಆರೋಗ್ಯ ಸಂಚಿಕೆ. ಕೇಳಿದ್ರೆ ಬೇಸಿಗೆಯ ಈ ಧಗೆಯಲ್ಲಿ ಜನರ ಆರೋಗ್ಯ ಹೇಗೆ ಕೆಡುತ್ತೆ, ಹೇಗೆ ಉಪಚಾರಗಳನ್ನು ಮಾಡಿಕೊಳ್ಬೇಕು, ಹಾಗೆ ವೈದ್ಯಕೀಯವಾಗಿ ಹೇಗೆ ನಿಭಾಯಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ, ಸಲಹೆಗಳನ್ನು ಕೊಡ್ತಿದ್ದಾರೆ ಹಾಸನ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ GS ನಾಗಪ್ಪನವರು. ಡಾಕ್ಟ್ರೇ ನಮಸ್ಕಾರ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ. ಈಗ ತಾವು ಯಾವ ಹುದ್ದೆಯಲ್ಲಿದ್ದೀರಿ, ಏನು ಕೆಲಸಗಳನ್ನು ನಿಭಾಯಿಸ್ತಿದ್ರಿ? ಸರ್, ನಾನು ಆರೋಗ್ಯ ಇಲಾಖೆಯಲ್ಲಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಅದಲ್ಲದೆ ಪರಿಸರ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ನೋಡಲ್ ಅಧಿಕಾರಿ ಕೆಲಸ ಮಾಡ್ತಾ ಇದೆ. ನ್ಯಾಷನಲ್ ಪ್ರೋಗ್ರಾಮ್ ಆನ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಹೆಲ್ತ್ ಅಂತ ಇದೆ, ಇದರ ನೋಡಲ್ ಅಧಿಕಾರಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಸಾರಿ ಬೇಸಿಗೆ ಏನು ಅನಿಸುತ್ತೆ? ಬೇಸಿಗೆ ದಿನೇ ದಿನೇ ಕಳೆದಂಗೆ ಆದ ತಾಪಮಾನ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಏಪ್ರಿಲ್ ಮುಗಿಯೋ ತನಕ ಒಂದು ರೀತಿ ಧಗೆ, ಮಳೆ ಮಧ್ಯದಲ್ಲಿ ಬಂತಂದರೆ ಒಂದು ಸ್ವಲ್ಪ ತಂಪಾಗುತ್ತೆ, ಅನುಕೂಲನೇ. ಕೆಲವಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ವೆಕ್ಟಾರ್ ಬಾರ್ನ್ ಡಿಸೀಸ್ ಅಂತೀವಿ, ಅಂದರೆ ಸೊಳ್ಳೆಗಳು ಉತ್ಪತ್ತಿಗೆ ತಾಣ ಜಾಸ್ತಿ ಆಗ್ತದೆ. ಓಹೋ, ಮಳೆ ಬಂದಷ್ಟು ರೋಗವಾಹಕ ಆಶ್ರಿತ ರೋಗಗಳು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಮನುಷ್ಯರಿಗೆ ಒಳ್ಳೇದಂತ ಅನ್ನೋ ಥರ ಇರುವಾಗಲೇ ಮತ್ತೆ ಕೆಟ್ಟದ್ದು ಶುರುವಾಗ್ಬಿಡುತ್ತಲ್ವಾ? ನಿಸರ್ಗದಲ್ಲಿ ಭಾಳ ವಿಚಿತ್ರ. ಈ ಕೆಟ್ಟ ಬಿಸಿಲು ಎಷ್ಟೋ ಜನಗಳಿಗೆ ಇಷ್ಟ ಆಗೋದಿಲ್ಲ. ಕೆಲವೊಬ್ಬರು ಎಂಥ ಬಿಸಿಲಲ್ಲೂ ನಡ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ತಾರೆ. ಕೆಲವೊಬ್ಬರು ಕೃಷಿಕರಂತೂ ಯಾವ ಬಿಸಿಲನ್ನು ನೋಡೋಕ್ಕೆ ಹೋಗೋದಿಲ್ಲ, ಒಂಥರ ಆಸಕ್ತಿಯಿಂದ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲರಿಗೂ ಆಗೋದಿಲ್ಲ ಅಲ್ವಾ? 30-32 ಇದ್ದದ್ದು 38-39 ಡಿಗ್ರಿ ಸೆಂಟಿಗ್ರೇಡ್ ಹೋಯ್ತು. ಇದರಿಂದ ಸಹಜವಾಗಿ ಆರೋಗ್ಯದ ಮೇಲೆ ಪರಿಣಾಮಗಳು ಕಂಡು ಬಂದೇ ಬರ್ತವೆ ಅಲ್ವಾ? ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನ ಹೇಳಿ. ಸಾಮಾನ್ಯವಾಗಿ ನೇರವಾಗಿ ದೇಹಕ್ಕೆ ಸಂಬಂಧಪಟ್ಟ, ಮನಸ್ಸಿಗೆ ಸಂಬಂಧಪಟ್ಟ ರೋಗಗಳು ಅಲ್ಲದೆ ಪರೋಕ್ಷವಾಗಿ ಹಲವು ರೋಗಗಳಿಗೆ ಕಾರಣ ಆಗ್ತದೆ. ಈಗ ನಮ್ಮ ಪರಿಸರ ಸುತ್ತಮುತ್ತಲಿನ ತಾಪಮಾನ 40 ಡಿಗ್ರಿಗಿನ ಜಾಸ್ತಿ ಇದ್ರೆ ಬಯಲುಸೀಮೆಯಲ್ಲಿ ಹೀಟ್ ವೇವ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಕೋಸ್ಟಲ್ ರೀಜನ್ ನಲ್ಲಿ 37 ಡಿಗ್ರಿ ಆದರೂ ಹೀಟ್ ವೇವ್ ಅಂದ್ರೆ ಶಾಖಾಘಾತ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಮಲೆನಾಡು ಪ್ರದೇಶದಲ್ಲಿ 30 ಡಿಗ್ರಿಗಿನ ಜಾಸ್ತಿ ಆದರೂ ಸಹ ಶಾಖಾಘಾತ ಆಗೋ ಸಾಧ್ಯತೆ ಇದೆ ಅಂತ. ಅದಲ್ಲದೆ ಮಾಮೂಲಿ ಏನು ಟೆಂಪ್ರೇಚರು ಉಷ್ಣತೆ, ಹವಾಮಾನ ಉಷ್ಣತೆ ಇರ್ತದೆ, ಇದಕ್ಕಿದ್ದಂಗೆ 4 - 6 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲದೆ ಇನ್ನೂ ಜಾಸ್ತಿ ಆಗಿಬಿಟ್ರೆ ತೀವ್ರತರದ ತಾಪಮಾನ ಆಗೋ ಸಾಧ್ಯತೆ ಇದೆ ಅಂತಲೂ ಹೇಳ್ತೀವಿ. ಇದು ಮುಖ್ಯವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿದರೆ ಸಿಂಪಲ್ ಇದರಿಂದ ತೀವ್ರತರ ಆಗೋ ಸಾಧ್ಯತೆ ಇರುತ್ತೆ. ಈಗ ಮೈನರ್ ಹೀಟ್ ಸಿಂಡ್ರೋಮ್ ಅಂತೇಳಿ ಅದರಲ್ಲಿಗೆ ಬೆವರು ಸಾಲೆ ಸೆಕೆ ಮೈ ಕಡ್ತಾ ಬರ್ತಾ ಇರ್ತದೆ. ಇದನ್ನು ನಾವು ಪ್ರಿಕಿ ಹೀಟು ಮಿಲಿಯಾ ಅಂತ ಏನು ಹೇಳ್ತೀವಿ. ಇದು ಸಣ್ಣದು. ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ, ಜಾಸ್ತಿ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡ್ತಾ ನಿಂತ್ಕೊಂಡಿದ್ರೆ ಪಾದದ ಹತ್ರ ಊತ ಬರ್ತದೆ, ನಾವು ಹೀಟ್ ಹಿಡಿಮ ಅಂತ ಹೇಳ್ತೀವಿ. ಹಾಗೆ ಜಾಸ್ತಿ ಹೊತ್ತ ನಿಂತ್ಕೊಂಡೇ ಇದ್ರೆ ಮಾಂಸಖಂಡಗಳಿಗೆ ಬಿಗಿ ಹಿಡಿತ, ಏನು ಮಾಂಸಖಂಡಗಳ ನೋವು ಎಲ್ಲ ಬರೋಕ್ಕೆ ಶುರುತ್ತೆ, ಅದನ್ನ ಹೀಟ್ ಕ್ರಾಂಪ್ಸ್ ಅಂತ ಹೇಳ್ತೀವಿ. ಕೈಗಳಲ್ಲಿ ಸೆಳೆತ ಇಟ್ಕೊತದೆ, ಅದನ್ನ ಹೀಟ್ ಟೆಟಾನಿನ್ ಅಂತ ಹೇಳ್ತೀವಿ. ಇದಲ್ದಲೆ ಇನ್ನು ಮುಂದೆ ಹೋದರೆ ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇದ್ರೆ ಆಗ ತಲೆ ತಿರುಗಿ ಬಂದು ಬೀಳುವ ಸಾಧ್ಯತೆ, ಅದನ್ನ ಹೀಟ್ ಸಿಂಕೋಪ್ ಅಂತ ಹೇಳ್ತೀವಿ. ಇದೇ ರೀತಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ರೆ ನಮಗೆ ಸುಸ್ತು, ತಲೆ ತಿರುಗು ಇವೆಲ್ಲ ಆಗಿ ವಾಂತಿ ಬರೋಂಗಾಗಿ ಇದೆಲ್ಲ ಆಗ್ತದೆ. ಇದನ್ನ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ. ಟೆಂಪರೇಚರ್ನ ರೆಗ್ಯುಲರ್ ಒಂದು ಮೇಂಟೈನ್ ಮಾಡ್ತಾ ಇರುತ್ತೆ. ಉಷ್ಣತೆ ಜಾಸ್ತಿ ಆಗಲಿ ಕಡಿಮೆ ಆಗಲಿ ನಮ್ಮ ಮಿದುಳಿನಲ್ಲಿ ಒಂದು ಹೈಪೋಥಾಲಮಸ್ ಒಂದು ಸೆಂಟ್ರಲ್ಲಿ ಒಂದು ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಈಗ ನಾವು ಕೋಲ್ಡ್ ಆದರೆ ನಡುಗ್ ಬಂದ್ಬಿಟ್ಟು ಟೆಂಪರೇಚರ್ ಹೊರಗಡೆ ಹೋಗ್ದಾಗ ಒಳಗೆ ಹೀಟ್ ಉತ್ಪತ್ತಿಯಾಗಿ ಮಾಡ್ಕೊತದೆ. ಅದೇ ರೀತಿ ಸೆಕೆ ಜಾಸ್ತಿ ಆದ ತಕ್ಷಣ ರಕ್ತನಾಳಗಳು ಡೈಲಟೇಷನ್ ಆಗಿ ಬೆವರು ಹೀಟ್ ಹೊರಗಡೆ ಹೋಗಿ ಮಾಡ್ತದೆ. ಹಿಂಗೆ ಮಾಡೋದ್ರ ಜೊತೆಗೆ ಅಲ್ಲಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ನೆಕ್ಸ್ಟ್ ಇನ್ನು ಮುಂದೆ ಇನ್ನೂ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಅವಾಗ ನಮ್ಮ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋಕ್ಕಾಗೋದಿಲ್ಲ, ಒಂದು ಇಷ್ಟೆಲ್ಲ ಇವೆಲ್ಲ ನಾವು ರಿವರ್ಸಿಬಲ್ ಬೇಗ ಏನ್ ಬೇಕಾದ್ರೂ ಬೇಗ ಇದೆ. ಆದ್ರೆ ನೆಕ್ಸ್ಟ್ ಇನ್ನೊಂದು ಹೀಟ್ ಸ್ಟ್ರೋಕ್ ಅಂತ, ಶಾಖಾಘಾತ ಅಂತ ಹೇಳ್ತೀವಿ. ಅದೇಂದ್ರೆ ನಮ್ಮ ದೇಹದ ಟೆಂಪರೇಚರ್ ಅದ್ರ ಕೋರ್ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ, ಅದು 40 ಡಿಗ್ರಿ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಸುಮಾರು ಅಂಗಗಳ ವೈಫಲ್ಯಗಳಿಂದ ಹಿಡಿದು ಸುಸ್ತು, ತಲೆನೋವು, ವಾಂತಿ, ಹೆಂಗಿಗೂ ಮಾತಾಡೋದು, ಕನ್ಫ್ಯೂಷನ್, ಆಮೇಲೆ ಮರಣವನ್ನು ಅಪ್ಪುವ ಸಾಧ್ಯತೆ ಇರ್ತದೆ. ಅಂದ್ರೆ ಸಣ್ಣ ಸಿಂಪ್ಟಮ್ ಇದರಿಂದ ಮಾರಣಾಂತಿಕ ಆಗುವ ಆರೋಗ್ಯ ಸಮಸ್ಯೆಗಳು ಅತಿಯಾದ ತಾಪಮಾನದಿಂದ ಆಗ್ತದೆ. ಇದು ಅಲ್ಲದೆ ಪರೋಕ್ಷವಾಗಿ ನಮಗೆ ಈ ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥವೇನು ನೋಡೋದಾದ್ರೆ, ಬೇಸಿಗೆ ಟೈಮಲ್ಲಿ ನೀರಿನ ಕೊರತೆ ಜಾಸ್ತಿ ಆಗುತ್ತೆ. ಗ್ರಾಮಾಂತರ ಪ್ರದೇಶದಲ್ಲಿ, ನಗರ ಪ್ರದೇಶ ನೀರಿನ ಬಿಡೋ ಪ್ರಮಾಣ ಏರುಪೇರು ಆಗ್ತದೆ. ಯಾವ ಟೈಮಲ್ಲಿ ನೀರು ಬಿಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿಬಿಟ್ಟು ಏನು ಒಂದೇ ಟೈಮಲ್ಲಿ ಸಿಕ್ಕ ಪಾತ್ರೆಗಳೆಲ್ಲ ಇಟ್ಕೊಂಡು ಟ್ರೈ ಮಾಡ್ತಾರೆ. ಅದ್ರ ಜೊತೆಗೆ ಸರಿಯಾಗಿ ಮುಚ್ಚಿಡೋದಿಲ್ಲ ಅಂತ ಕಡೆ ಈ ಸೊಳ್ಳೆಗಳು ಅವು ಇಲ್ಲ ಉತ್ಪತ್ತಿಯಾಗಿ ಬೇರೆ ರೋಗಗಳು ಕಾಣುತ್ತೆ.
ಇದಲ್ದಲೆ ದಾರಿಯೆಲ್ಲ ಹೋಗ್ತಾ ಇರ್ತಾರೆ, ಇದ್ಕಿದಂಗೆ ಯಾರು ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಅವು ಮಾಡ್ತಾರೆ, ಅದು ಎಲ್ಲಿ ಮಾಡಿರ್ತಾರೋ ಏನ್ ನಿಂತಾರೋ ಗೊತ್ತಿರಲಿಲ್ಲ, ಸಡನ್ ತಿಂತಾರೆ. ಅದೇ ರೀತಿ ಸಭೆ ಸಮಾರಂಭಗಳು ನಡೀತಾ ಇರ್ತವೆ, ಫಂಕ್ಷನ್ಗಳು ನಡೀತಾ ಇರ್ತವೆ. ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಬೇಗ ಆಹಾರ ಹಾಳಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆಹಾರ ಸಂಬಂಧಿ ರೋಗಗಳು, ನೀರಿನ ಸಂಬಂಧಿ ರೋಗಗಳು, ಅದಲ್ಲದೆ ಈಗ ತಮಗೆ ಗೊತ್ತಿರೋ ಈಗ ಕೊಯ್ಲು ಕಾಲ, ಕಣಗೆಲ್ಸ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಸರಿಯಾಗಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಕಣಗಾಲ್ಸ ಮಾಡ್ಬೇಕಾದ್ರೆ ಟವಲ್ ಗಿವಲ್ ಏನು ಮುಚ್ಕೊಂಡಿಲ್ಲ ಅಂದರೆ ಮೊದಲೇ ಸಣ್ಣ ಪುಟ್ಟ ದಮ್ಮು ಇದ್ರೆ ಈ ಶ್ವಾಸಕೋಶ ಸಂಬಂಧಗಳು ಸಹ ತೀವ್ರತರ ಆಗೋದು ಜಾಸ್ತಿ ಇರ್ತದೆ. ಇದಲ್ಲದೆ ಒಂದೊಂದೇ ನೋಡ್ತಾ ಇದ್ರೆ ಇನ್ನು ಬೆಂಕಿ ಅವಘಡಗಳು. ಈಗ ಬೇಸಿಗೆ ಆಯಿತು ಅಂತಂದರೆ ಈಗ ಎಲ್ಲಿ ನೋಡಿದ್ರು ಸಹ ಪ್ರತಿಯೊಂದು ಮನೆಯಲ್ಲಿ ಬರೀ ವಿದ್ಯುತ್ ಬಲ್ಬಿಂದ ಹಿಡಿದು ಎಲ್ಲ ರೀತಿ ವಾಷಿಂಗ್ ಮೆಷಿನ್ನು, ಮೋಟ್ರು, ರೆಫ್ರಿಜರೇಟ್ರು, ಮಿಕ್ಸಿ, ಗ್ರೈಂಡ್ರಿಂಗ್ ಇತರ ಎಲ್ಲಾನು ಇಟ್ಕೊಂಡು ಈ ಐರನ್ ಬಾಕ್ಸಿಂದ ಯಾವ್ಯಾವ್ದು ಕೆಲವೊಮ್ಮೆ ಟೈಮಲ್ಲಿ ಅವ್ರ ಲೋಡ್ ಗೊತ್ತಿಲ್ಲದಲೇ ಒಂದೇ ಸರಿ ಎಲ್ಲಾನು ಬಳಕೆ ಮಾಡಿದ್ದಾರೆ. ಅಂತ ಟೈಮಲ್ಲಿ ಕರೆಂಟ್ ಶಾಕ್ಗಳು, ಬೆಂಕಿ ಅವಘಡ ಆಗೋ ಸಾಧ್ಯತೆ ಇರುತ್ತೆ. ಇದೇ ರೀತಿ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಸಹ ಬೆಂಕಿ ಅವಘಡಗಳಾಗುತ್ತೆ. ಅದಲ್ಲದೆ ಶಾಲಾ ಮಕ್ಕಳುಗಳು ಸಾಮಾನ್ಯಕ್ಕೆ ಈ ಟೈಮಲ್ಲಿ ರಜಾ ಸಿಗ್ತದೆ ಅಂದ್ಕೊಂಡು ಸೈಕಲ್ ಕಲಿಯೋದು, ಬೈಕ್ ಕಲಿಯೋದು, ಇದು ಕಲಿಯಕ್ಕೆ ಹೋಗ್ತಾರೆ, ಬಿದ್ದು ಏಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಈಜು ಕಲಿಯಕ್ಕೆ ಹೋಗ್ತಾರೆ, ಗೊತ್ತಿಲ್ಲದೆ ಅಲ್ಲಿ ಹೋಗಿ ಸಾವು ಅಪ್ಪುವ ಸಾಧ್ಯತೆ ಇರ್ತದೆ. ಇದಲ್ಲದೆ ನಾವು ಒಂದೊಂದೇ ನೋಡ್ತಾ ಇದ್ರೆ ನೇರವಾಗಿ ಬಿಸಿಲಲ್ಲಿ ಅಲ್ದಲೆ ಪರೋಕ್ಷವಾಗಿ ಬೇರೆ ಬೇರೆ ತರ ಕಾಣ್ತದೆ. ಈಗ ಕೆಲವು ಜನಗಳು ದನಗಳಿಗೆ ಹುಲ್ಲನ್ನ ಶಾರ್ಟೇಜ್ ಆಗ್ತದೆ, ಆಗ ಬೇರೆ ಬೇರೆ ಕಡೆಯಿಂದ ತರಿಸ್ತಾರೆ. ಆ ಒಣ ಹುಲ್ಲನ್ನು ತರಿಸ್ಬೇಕಾದ್ರೆ ಅವಶ್ಯಕತೆನ ಲೋಡ್ ಹೆಚ್ಚಿಗೆ ಹಾಕೊಂಡ್ಬರ್ತಾ ಇರ್ತಾರೆ. ಒಂದು ಕಿರಿದಾದ ಜಾಗದಲ್ಲಿ ವಿದ್ಯುತ್ ತಂತಿ ಪಾಸ್ ಆಗಿದ್ರೆ ಸ್ಪೀಡ್ ಆಗಿ ಬರ್ಬೇಕು, 2 ವೈರ್ ಟಚ್ ಇದ್ರೆ ಅಲ್ಲೇ ಬೆಂಕಿ ಎತ್ಕೊಂಡು ಅಲ್ಲಿ ಬೆಂಕಿ ಆಗೋ ಸಾಧ್ಯತೆ ಇರ್ತದೆ. ಅಥವಾ ತಂದು ಬಣವೆ ಹಾಕ್ಲಿಕ್ಕೆ ಅಥವಾ ಗುಡ್ಡೆ ಹಾಕ್ಲಿಕ್ಕೆ ಹೋಗಿ ಅಲ್ಲೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಅಲ್ಲಿ ಬೆಂಕಿ ಎತ್ತ ಸಾಧ್ಯತೆ. ಅದಲ್ಲದೆ ಬೇಸಿಗೆ ಕಾಲದಲ್ಲಿ ಸೊಳ್ಳೆ ಜಾಸ್ತಿ ಅಂತ ಹೇಳ್ತೀವಿ, ಆದ್ರೆ ನಾವು ಯಾರು ಸರಿಯಾಗಿ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕರೆಕ್ಟ್ ತಿಳ್ಕೊಂಡಿರಲ್ಲ. ಈಗ ಸೊಳ್ಳೆ ಜಾಸ್ತಿ ಅವರು ಸುತ್ತಮುತ್ತ ಸ್ವಚ್ಛ ಇಟ್ಕೊಳಕ್ಕಿನ್ನಲ್ವೇ ಅವ್ರೇನ್ ಮಾಡ್ತಾರೆ, ಎಲ್ಲದಕ್ಕೂ ಈಗ ಈ ಒಂದು ಕೊಟ್ಟಿಗೆಗಳಿಗೂ ಫ್ಯಾನ್ ಹಾಕ್ತಾರೆ. ಇಲ್ಲ ಅಂದ್ರೆ ಕಡೆ ಪಕ್ಷ ಹಳ್ಳಿಲೆಲ್ಲ ಹೊಗೆ ಅವು ಇವು ಹೊಗೆ ಹಾಕಕ್ಕೆ ಹೋಗ್ತಾರೆ. ಆ ಹೊಗೆ ಹಾಕೋ ಟೈಮಲ್ಲಿ ಅಲ್ಲೂ ಸುಲಭವಾಗಿ ಬೆಂಕಿ ಎತ್ಕೊಳ್ಳೋ ಅಂತಕ್ಕಂಥ ಕಂಬಸ್ಟಿಬಲ್ ಮೆಟೀರಿಯಲ್ ಅಂತ ಏನೋ ಇದ್ಬಿಟ್ರೆ ಅವು ಸಹ ಬೆಂಕಿ ಎತ್ಕೊಂಡು ಪ್ರಾಣಿಗಳು ಸಹ ಸಾವನ್ನಪ್ಪೋ ಸಾಧ್ಯತೆ ಇರುತ್ತೆ. ಹಿಂಗೆ ನೇರವಾಗಿಲ್ಲರೂ ಈ ಬೇಸಿಗೆ ಟೈಮಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಜಾಸ್ತಿ ಇದೆ. ಎಚ್ಚರಿಕೆ ಬೇಕು. ಎಚ್ಚರಿಕೆ ಪ್ರತಿಯೊಂದು ವಿಚಾರದಲ್ಲೂ ಮನೆಯಲ್ಲಿ, ಹೊರಗಡೆ, ಆಮೇಲೆ ಜಮೀನುಗಳಲ್ಲಿ, ಓಡಾಡೋ ಪ್ರದೇಶಗಳಲ್ಲಿ, ಪೇಟೆಗಳಲ್ಲಿ, ಶಾಲೆಗಳಲ್ಲಿ ಅಲ್ವಾ? ಎಷ್ಟು ಎಚ್ಚರಿಕೆ ತೆಗೆದುಕೊಂಡ್ರು ಸಾಲದೆ ಅಲ್ವಾ? ಈ ಒಂದು ಬೇಸಿಗೆಯಲ್ಲಿ ಬಹಳ ಮುಖ್ಯವಾಗಿ ನೀರಿನ ವ್ಯತ್ಯಾಸ ಆದಾಗ ಶಾಲಾ ಕಾಲೇಜುಗಳ ಮಕ್ಕಳು ಕೆಲವೊಂದು ಕಡೆಗೆ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರ್ಕೊಂಡು ತೊಂದರೆ ಮಾಡ್ಕೊಂಡಿದ್ದಾರೆ. ಹಿಂಗೆ ಇದೆಲ್ಲದ ಒಂದು ಚಿತ್ರಣವನ್ನು ನೋಡ್ಕೊಂಡ್ರೆ ಏನೇನೋ ಆರೋಗ್ಯದ ಸಮಸ್ಯೆಗಳು ಅಂದ್ರೆ ಈಗ ವಾಂತಿ, ಬೇದಿ, ಜ್ವರ ಈ ತರದ ಸಮಸ್ಯೆಗಳು ಕಾಣಿಸ್ತವಂತ ಅನ್ಕೊಂಡು ಹೇಳ್ತೀರಿ? ಸೊಳ್ಳೆ ಹರಡೋದ್ರಿಂದ ಡೆಂಗಿ, ಚಿಕನ್ಗುನ್ಯ ಈ ತರ ರೋಗಗಳು. ಆಕ್ಚುಲಿ ಡೆಂಗಿ, ಚಿಕನ್ಗುನ್ಯ ಇದೊಂದು ಸೀಸನ್ ಅಲ್ಲ ಸರ್. ಸೊಳ್ಳೆ ಉತ್ಪತ್ತಿ ತಾಣ ನಮ್ಮ ಮನೆ ಸುತ್ತಮುತ್ತ ಮಾಡ್ಕೊಂಡ್ಬಿಟ್ಟಿದ್ವಿ. ಡೆಂಗಿನ ಡೆಲ್ಲಿ ಡಿಸೀಸ್ ಅಂತೀವಿ, ಸೀಸನಲ್ ಡಿಸೀಸ್ ಅಂತಿದ್ದು ಬರೀ ಮಳೆಗಾಲದಲ್ಲಿ ಮಾತ್ರ ಬಂದು ಹೋಗ್ತಾ ಇತ್ತು. ಈಗ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಲಡಾಖ್ ಅಂದ್ಬಿಟ್ಟು ಎಲ್ಲಾ ರಾಜ್ಯಗಳಲ್ಲೂ ಬಂದಿದೆ ಸರ್. ಯಾಕೆಂದ್ರೆ ನಾವು ಆ ಸೊಳ್ಳೆ ಬೆಳೆಯೋಕೆ ಪೂರಕ ವಾತಾವರಣ ನಾವು ಮಾಡಿಕೊಟ್ಬಿಟ್ಟಿದ್ವಿ. ಅದ್ರ ಜೊತೆಗೆ ಜನಗಳು ಏನ್ ಮಾಡಿದ್ದಾರೆ, ಅವು ಮೊದಲೆಲ್ಲ ಒಂದೊಂದು ವೆಹಿಕಲ್, 2 ವೆಹಿಕಲ್ ಅಥವಾ ಕೆಲವು ವೆಹಿಕಲ್ ಇರ್ತಿರಲ್ಲ, ಬರೀ ಸೈಕಲ್ಗಳು ಇರುತ್ತೆ. ಈಗ ಸೈಕಲ್ ಒಂದಿರಲ್ಲ, 2 ವೀಲರು, ಆಟೋ, ಗೂಡ್ಸ್ ಆಟೋ, ಟ್ರ್ಯಾಕ್ಟ್ರು, ಆ ವಾಹನಗಳು ರಿಪೇರಿಗೆ ಹೋಗಿರ್ತಾರೆ, ಟೈರ್ ಚೇಂಜ್ ಮಾಡೋಕೈತೆ. ಆ ಸಾವಿರ ಟೈರ್ನ ಅಲ್ಲೇ ತೆಗೆ ರೀಪ್ಲೇಸ್ ಮಾಡಿಸ್ಬಿಟ್ಟು ಅಥವಾ ಬೈಬ್ಯಾಕ್ ತರ ಮಾಡ್ಬೋದಾಯ್ತು. ಅದನ್ನ ಮಾಡೋದಿಲ್ಲ, ಅದನ್ನು ತಂದ್ಬಿಡ್ತಾರೆ. ತಂದು ಇಲ್ಲಿ ಏನು ಉಪಯೋಗಿಸೋದಿಲ್ಲ. ಅದೇನೋ ಕೊಟ್ಟಿಗೆ ಈಗ ಸುತ್ತನೋ ಮನೆ ಸುತ್ತಮುತ್ತ ಇಟ್ಟಿರ್ತಾರೆ. ಆ ಸೊಳ್ಳೆ ಬೆಳೆ ಜಾಗಗಳು ಬೇರೆ ಬೇರೆ ಹೆಂಗ್ ಬೇಕು ಹಂಗೆ ನಾವು ಮಾಡ್ಕೊಡ್ತಾ ಇದ್ವಿ. ಸುಮ್ಮನೆ ರ್ಯಾಂಡಮ್ ವಿಸಿಟ್ ಮಾಡಿ ನೋಡಿದಾಗ ಮೋಟರ್ ಆನ್ ಮಾಡಿರ್ತಾರೆ, ಓವರ್ ಟ್ಯಾಂಕ್ ತುಂಬಿ ಸೋರ್ತಾ ಇರ್ತದೆ. ಅಂತ ಕಡೆ ಇವು ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಬೇಸಿಗೆ ಟೈಮಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳಿದ್ರು ಸರ್. 3 ಗಂಟೆ 4 ಟೈಮಲ್ಲಿ ನೀರು ಬಿಡ್ತಾ ಇದ್ರು. ಕೆಲವು ಮನೆಯಲ್ಲಿ ಬೀಗ ಹಾಕಿದ್ದು ಕೇಳಿದ್ರೆ ಸುಮ್ಮನೆ ಇಲ್ಲಿ ಅಂದ್ರೆ ಇವರೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಇನ್ನು ಅವರು ಜಾಬಲ್ಲಿದೆ, ಇವ್ರ ಜಾಬಲ್ಲಿ. ಕೆಲವು ಮನೇಲಿ ಎದ್ದ ಹೆಂಗಸರುಗಳು ಮಾತ್ರ ನೀರು ಹಿಡ್ಕೊಂತ ಇದ್ರು. ಇನ್ನೆಲ್ಲ ಅದೇನಾಯ್ತು, ನಲ್ಲಿ ನೀರು ಕೆಲವು ಟ್ಯಾಪ್ ಇದೆ, ಕೆಲವು ಟ್ಯಾಪ್ ಇಲ್ಲ, ಕೆಲವು ಸಂಪ್ ಇದೆ, ಸಂಪ್ ತುಂಬಿ ನೀರು ಹರಿದು ಹೋಗೋತೆ, ಶುದ್ಧ ನೀರೇ ತುಂಬಿ ಹರಿದು ಅಲ್ಲಲ್ಲಿ ನಿಂತ್ಕೊಂತ ಮನೆ ಸುತ್ತಮುತ್ತ. ಈಗ ನಿಂತ್ಕೊಂಡಿದ್ದೀನ ನಾವೇ ಸೊಳ್ಳೆ ಬೆಳವಣಿಗೆ ಉತ್ಪಾದನೆಗೆ ಪೂರಕ ವಾತಾವರಣ ಮಾಡಿಕೊಡ್ತಾ ಇದೆ. ಹೀಗಾಗಿ ಡೆಂಗಿ, ಚಿಕನ್ಗುನ್ಯ ಈ ತರವು ಜಾಸ್ತಿ ಆಯ್ತು. ಇದಲ್ಲದೆ ಇನ್ನ ಕಾಲ್ರಾ, ಟೈಫಾಯ್ಡು, ವಾಂತಿ, ಬೇದಿ, ಆಮಶಂಕೆ ಈ ಥರ ಎಲ್ಲ ಬೇಸಿಗೆ ಟೈಮ್ ಜಾತ್ರೆ ಆಯ್ತು ಸಾಕು ಅಲ್ಲಲ್ಲೇ ನೀರಿನ ಜೊತೆಗೆ ತೆರೆದಿಟ್ಟ ಹಣ್ಣು ಮಾರೋದು, ತೆರೆದಿಟ್ಟ ಸ್ವೀಟ್ಗಳು ಮಾರ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ಮಕ್ಕಳು ಆಸೆ ಪಡ್ತಾ ಕೊಡಿಸ್ತೀವಿ. ಸುಮಾರು ರೋಗಗಳು ಈ ಟೈಮಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಬೇಸಿಗೆ ಧಗೆ ಅಂದಡಿಗೆ ಐಸ್ ಕ್ರೀಮ್ ಬಹಳ ಜನಗಳಿಗೆ ಇಷ್ಟ ಆಗ್ತದೆ.
ಮಕ್ಕಳಿಂದ ಹಿಡಿದು ಹಿರಿಯರು ಸಹ ಚಪ್ಪರಿಸ್ಕೊಂಡು ತಿಂತಾರೆ. ಐಸ್ ಕ್ರೀಮ್ ಮಾಡೋದಕ್ಕೆ ಆ ಕ್ರೀಮ್ ಅಥವಾ ಆ ನೀರನ್ನ ಎಲ್ಲಿ ಬಳಕೆ ಮಾಡಿರ್ತಾರೆ, ರಾಸಾಯನಿಕ ಏನೆಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ವಾಟ್ಸಪ್ಗಳಲ್ಲಿ ಮತ್ತಿನ್ನು ಬೇರೆ ಬೇರೆ ಗುಂಪುಗಳಿಂದ ಬಂದಿದ್ದನ್ನ ನೋಡ್ತಾ ಇರ್ತಾರೆ. ಆದ್ರೂ ಆಸೆ ಬಿಡುದಿಲ್ಲ. ಮತ್ತೆ ಕುಡಿಯೋ ನೀರು ಅಷ್ಟೇ ಶುದ್ಧವಾಗಿದ್ರೆ ಒಳ್ಳೇದು, ಇಲ್ದ ಹೋದ್ರೆ ಅದು ಸಮಸ್ಯೆ ಮಾಡುತ್ತೆ. ಒಟ್ಟು ಜ್ವರ, ಕೆಮ್ಮು, ದಮ್ಮು, ಶ್ವಾಸಕೋಶ ಸಂಬಂಧಿ ರೋಗಗಳಿದ್ದೇವೆ ಅಂದ್ರೆ ಅಂತ ಸಂದರ್ಭದಲ್ಲಿ ಈ ಧೂಳು ಇದಕ್ಕೆಲ್ಲ ಇನ್ನೂ ಜಾಸ್ತಿ ಆಗ್ತದೆ. ಮುಖ ಕವಚ ಹಾಕೊಳ್ಳೋದು ಒಳ್ಳೇದು, ಮಾಸ್ಕ್ ಹಾಕೊಳ್ಳೋದು ಅಲ್ವಾ? ಪ್ರಯಾಣ ಮಾಡುವಾಗ ಒಂದು ಬಸ್ಸು ಹೋಗ್ತಾ ಇದೆ, ಒಂದು ವಾಹನ ಹೋಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ಹೋಗೋರಿಗೆ ಖಂಡಿತವಾಗಿಯೂ ಧೂಳು ಹೊಗೆ ಒಳಗಡೆ ಸೇರ್ಕೊಳ್ಳುತ್ತೆ. ಮತ್ತು ಯಾವಾಗಲೂ ಈ ಬೇಸಿಗೆ ಸಂದರ್ಭದಲ್ಲಿ ನೀರನ್ನು ಜೊತೆಲಿ ಇಟ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬೇಸಿಗೆ ಕಾಲದಲ್ಲಿ ಏನು ಮುಂಜಾಗ್ರತೆ ತಗೋಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರೆ, ನಾವೊಂದು ಸಾರ್ವಜನಿಕರಿಗೆ, ದುರ್ಬಲ ವರ್ಗದವರಿಗೆ ಸಂಸ್ಥೆ ಮಟ್ಟದಲ್ಲಿಂದ ಇದು ಮಾಡ್ಕೊತೀವಿ. ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಬೆಳಗಿನ ಜಾವನೇ ಬೇಗ ಕೆಲಸ ಮಾಡ್ಕೊಂಡ್ಬಿಡು, ಬೇಗ ಎದ್ದು ಹೋಗಿ 6 ಎಲ್ಲ 10-11 ಗಂಟೆ ಒಳಗೆ ಬಿಟ್ಟಿರು. ಈಗ ಹೇಳೋದೇ ಲೇಟ್ ಆಗಿಬಿಟ್ರು, ಕೆಲಸ ಶುರು ಮಾಡಿದ 9 ಗಂಟೆ ಆದ್ರೆ ಅದು ಈ ಟೈಮಲ್ಲಿ ಸಮಸ್ಯೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸಾಧ್ಯವಷ್ಟು ಏನು ಹೇಳ್ತೀವಿ ಅಂದ್ರೆ, ಸಾಧ್ಯವಷ್ಟು 11 ಗಂಟೆ ಒಳಗೆ ಕೆಲಸ ಮಾಡ್ಕೊಳ್ಳಿ, ಅಥವಾ ಮಧ್ಯಾಹ್ನ 4 ಗಂಟೆ ನಡು ಬಿಸಿನಲ್ಲಿ ನೇರವಾಗಿ ಕೆಲಸ ಬೇಡ ಅಂತ. ಅದೇ ರೀತಿ ಸುಮ್ಮನೆ ವಿನಾಕಾರಣ ಪ್ರಯಾಣ ಬೇಡ. ಪ್ರಯಾಣ ಹೋಗ್ಲೇಬೇಕು, ಹೊರಗಡೆ ಹೋಗ್ಲೇಬೇಕು ಅಂದ್ರೆ ಸಾಕಷ್ಟು ನೀರಿನ ಬಾಟ್ಲಿ ಜೊತೆ ಇಟ್ಕೊಂಡಿರಿ. ಹೊರಗಡೆ ಕಾಲಿಗೆ ಚಪ್ಪಲಿಂದ ಹಿಡಿದು, ಛತ್ರಿಯಿಂದ ಹಿಡಿದು, ದೇಹಕ್ಕೆ ಸಡಿಲವಾದ ತಿಳಿ ಬಣ್ಣದ ಕಾಟನ್ ಬಟ್ಟೆ ಧರಿಸಿ ಅಂತ ಹೇಳ್ತೀವಿ. ಈ ಸಂಬಂಧದಲ್ಲಿ ಏನೇನು ಆಗ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷಣಗಳು ತಿಳ್ಕೊಂಡು ಕೇಳಿರ್ತೀವಿ. ಒಂದು ವೇಳೆ ಏನಾರ ಅಕಸ್ಮಾತ್ ಆದ್ರೆ ಅವ್ರಿಗೆ ಹೆಂಗೆ ಗುರುತಿಸೋದು, ಹಂಗೆ ಫಸ್ಟ್ ಏಡ್ ಯಾವ ರೀತಿ ಮಾಡೋದು ಇನ್ನೋದ್ರ ಬಗ್ಗೆ ಹೇಳ್ತೀವಿ. ವಲ್ನರಬಲ್ ಗ್ರೂಪ್ಸ್ ಅಂತ ನಾವು ಹೇಳ್ತೀವಿ. ಆದರೂ ಸುಲಭವಾಗಿ ತೊಂದರೆ ತುತ್ತಾಗಾರ ಯಾರು ಅಂತ ನೋಡಿದ್ರೆ ಗರ್ಭಿಣಿ ಬಾಣಂತಿಯರು, ಚಿಕ್ಕ ಮಕ್ಕಳು, ಆಲ್ರೆಡಿ ಬೇರೆ ಬೇರೆ ಹೃದಯ ರೋಗ ಇತರೆ ರೋಗಗಳಿಂದ ನಳ್ತಾ ಇರ್ತಕ್ಕಂಥವ್ರು, ಈ ಥರ ಇರ್ತಾರೆ. ಈಗ ಗರ್ಭಿಣಿಯರಿಗೂ ಬಾಣಂತಿಯರಿಗೂ ತೊಂದರೆ ಆಗುತ್ತೆ. ಇದಕ್ಕೂ ಇತ್ತೀಚೆಗೆಲ್ಲ ಸ್ಟಡಿ ಮಾಡಿ ನೋಡಿದಾಗ ನಿರ್ಜಲೀಕರಣ ಆಗೋದ್ರ ಜೊತೆಗೆ ಮಗುವಿನ ಬೆಳವಣಿಗೆಲೂ ಸಹ ಕುಂಠಿತ ಆಗೋದು, ಮಿಸ್ಕ್ಯಾರೇಜ್ ಆಗೋದು, ಈ ಥರ ಇಂದ ಹಿಡಿದು ಮೂತ್ರ ಕಡಿಮೆ ಆಗ್ತದೆ. ಕೊನೆ ಮೂತ್ರ ಉರಿಯ ಜೊತೆಗೆ ಯೂರಿನರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಮೂತ್ರ ಜನನಾಂಗ ಸೋಂಕು ಆಗ್ಬೋದು, ಈ ಥರವೆಲ್ಲ ಆಗುತ್ತೆ. ಅದೇ ಥರ ಬಾಣಂತಿಯರಿಗೂ ಸಹ ನೀರು ಕುಡಿಯೋದು ಕಡಿಮೆ ಮಾಡಿಬಿಟ್ರೆ, ಮಕ್ಕಳಿಗೆ ಎದೆ ಹಾಲು ಉಣಿಸ್ಬೇಕಾದ್ರೆ ಎದೆ ಹಾಲಿನ ಪ್ರಮಾಣನೇ ಸ್ವಲ್ಪ ಕಡಿಮೆ ಆಗುತ್ತೆ. ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಅಲ್ವಾ? ಎಷ್ಟು ಬಾಯಾರಿಕೆ ಆಗಲಿ ಆಗದಲ್ಲಿ ನೀರು ಕುಡಿತಾ ಇರಬೇಕು. ಬೇರೆ ರೋಗ ಇರ್ತಕ್ಕಂಥವ್ರು ಅಥವಾ ಮಾನಸಿಕ ಅಸ್ವಸ್ಥರು ಸಹ ಗೊತ್ತಿರೋದಿಲ್ಲ. ಕೆಲವರು ಏನ್ ಮಾಡಿರ್ತಾರೆ, ಮಾನಸಿಕ ಅಸ್ವಸ್ಥರು ಮನೇಲಿ ಬಿಟ್ಬಿಟ್ಟಿರ್ತಾರೆ, ಅವ್ರಿಗೆ ಸುಮ್ಮನೆ ಸುಸ್ತಾಗಿ ಬಿದ್ದೋಗಿದ್ರು ಗೊತ್ತಿರೋದಿಲ್ಲ. ಮೊದಲನೇ ಹಂತದಲ್ಲಿ ಈಗ ಬಟ್ಟೆ ಒಳ ಉಡುಪು ಏನು ಧರಿಸಿರ್ತೀವಿ, ಬಟ್ಟೆ ಆಗಿದೆ ಒಳಗಡೆ ಮತ್ತೆ ಬರೀ ಕಡ್ತಾ ಉರಿ ಆಗ್ತಾ ಇರುತ್ತೆ ಅಷ್ಟೇ. ಕೆಂಪು ರ್ಯಾಶ್ ತರ ಆಗುತ್ತೆ ಅಷ್ಟೇ. ಆದ್ರೆ ಬೇರೆ ಆದಂಗೆ ಉಸಿರಾಟ ಏರುಪೇರ್ ಆಗೋದು, ಕಾಲು ಊತ ಬರೋದು ಅಥವಾ ಸುಸ್ತಾಗೋದು, ತಲೆ ಸುತ್ತ ಬರೋದು, ಕನ್ಫ್ಯೂಷನ್ ಆಗೋದು, ಹಿಂಗೆ ಇವೆಲ್ಲ ಏನೇನಾಗ್ತದೆ, ಇವೆಲ್ಲ ಅವ್ರಿಗೆ ಮಾನಸಿಕ ಅಸ್ವಸ್ಥರಿಗೆ ಗೊತ್ತಿರೋದಿಲ್ಲ. ಆಗ ಅವ್ರಿಗೂ ಮಾರಣಾಂತಿಕ ಆಗೋ ಸಾಧ್ಯತೆ. ಅದಕ್ಕೆ ಅಂತರ್ನೂ ಸಹ ಎಕ್ಸ್ಟ್ರಾ ಕೇರ್ ತಗೋಬೇಕತ್ತೆ. ಕೆಲವರು ಯಾರಿಗೂ ಹೃದಯ ಅಥವಾ ಶುಗರ್ಗೆ ಈ ಥರ ಸಂಬಂಧಿ ರೋಗದನ್ನು ನಳ್ತಾ ಇದ್ದಾರೆ ಹಿರಿಯರು ಅಂತ ತಿಳ್ಕೊಳ್ಳಿ. ಅವ್ರಿಗೆ ಈ ಥರ ಈ ಟೈಮಲ್ಲಿ ಶಾಕ್ ಆಗತ್ತ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, ಮನಸ್ಸಿಗೆ ಕನ್ಫ್ಯೂಷನ್ ಆಗಿ ಮಾತ್ರ ನುಂಗೋದು ಬಿಟ್ಟಿರ್ತಾರೆ. ಅದು ಯಾವುದೋ ತಗೊಂಡೇ ಇರೋದಿಲ್ಲ. ಹಾಗಾಗಿ ಬೇರೆ ರೋಗಗಳು ಉಲ್ಬಣ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇದಲ್ಲದೆ ನಾವು ಸಂಸ್ಥೆ ಮಟ್ಟದಲ್ಲಿ ನೋಡೋದಾದ್ರೆ ಜಾಸ್ತಿ ಎಲ್ಲ ಜನ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದೋ ಒಂದು ಕಟ್ಟಡ ಕಾರ್ಮಿಕರು ಅಂತ ತಿಳ್ಕೊಳ್ಳೋಣ. ಅಲ್ಲಿ ಅಂತವ್ರಿಗೆ ಏನು ಹೇಳ್ತೀವಿ ಅಂದ್ರೆ, ಮೇಸ್ತ್ರಿಗೋ ಅಥವಾ ನೋಡ್ಕೊಳ್ಳೋರಿಗೆ, ನೋಡ್ರಪ್ಪ ಸಾಧ್ಯವಾದಷ್ಟು ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡು ಪ್ರಯತ್ನ ಮಾಡಿ. ಇಲ್ಲ ನಮ್ಗೆ ಇದು ಮಾಡೋಕ್ಕಲ್ಲ ಇಷ್ಟಿಷ್ಟು ಗಂಟೆಗೆ ಅಂತಂದ್ರೆ, ಹಂಗಿದ್ರೆ ಅಲ್ಲಿ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ತಾತ್ಕಾಲಿಕ ಶೆಲ್ಟರ್ ನೆರಳು ಇದ್ದಂಗೆ, ಯಾರು ಸುಸ್ತಾದ್ರೆ ಕೂರಕ್ಕೆ ಆಗ ಅರ್ಧ ಗಂಟೆಗೆ ಒಂದೊಂದು ಲೋಟ ನೀರು ಕುಡಿಯೋಕೆ ಹೇಳೋದು. 1-2 ಅವರ್ಸ್ ಒಂದು ಮಧ್ಯೆ ಒಂದು 15 ನಿಮಿಷ ರೆಸ್ಟ್ ಕೊಡಿ ಅಂತ ಹೇಳೋದು ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಸರ್. ಆಶಾ ಕಾರ್ಯಕರ್ತೆಯರಿಂದ ಹಿಡಿದು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಯಿಂದ ಹಿಡಿದು ಪ್ರಾಥಮಿಕ ವೈದ್ಯಾಧಿಕಾರಿ, ಹಿರಿಯ ಆರೋಗ್ಯ ನಿರೀಕ್ಷಕರು ಏನಿದ್ದಾರೆ, ಇವರಿಂದ ಹಿಡಿದು ಎಲ್ಲ ಹಂತದಲ್ಲೂ ಸಹ ಎಲ್ಲರಿಗೂ ಅರಿವು, ಎಂತರ ಇಲಾಖಾ ಸಮನ್ವಯದೊಂದಿಗೆ ಅರಿವು ಮೂಡಿಸೋದು ಜಾಸ್ತಿ ಮಾಡ್ತಾ ಇರ್ತಾರೆ. ಹಂಗೆ ಅಲ್ಲಿ ಸಂಸ್ಥೆ ಮಟ್ಟದಲ್ಲೂ ಅವರಿಗೆ ಈ ಕೆಲಸ ಮಾಡೋ ಜಾಗದಲ್ಲೂ ಸಹ ನೀವು ಹೀಗೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಒಂದು ವೇಳೆ ಮೊದಲೇ ಯಾವ್ದಾದ್ರು ರೋಗದಿಂದ ಬಳಲ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಕೇರ್ ಕೊಡಬೇಕಾಗತ್ತೆ. ಅವ್ರು ವಿನಾಕಾರಣ ಮೇಲೆ ಎತ್ತಿ ಜಾಸ್ತಿ ಕೆಲಸ ಮಾಡೋಂಥದ್ದು ಮಾಡಬಾರ್ದು. ಅವ್ರನ್ನ ಸುಲಭವಾಗಿರೋ ಕೆಲಸ ಕೊಡಬೇಕು. ಒಂದು ವೇಳೆ ಆ ಕೆಲಸ ಬಿಸಿಲಿನಲ್ಲಿ ನಡು ಬಿಸಿಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ತಲೆ ಸುತ್ತ ಬಂದು ಬಿದ್ದಿದ್ದಾರೋ ಅಥವಾ ಹಿಂಗೆ ಮಲಗಿದರೆ, ಹಿಂಗೆ ಅನ್ರೆಸ್ಪಾನ್ಸಿವ್ ಅಂತಂದ್ರೆ ಅಂಥದ್ದು ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಕೂಲ್ ಫಸ್ಟ್ ಶಿಫ್ಟ್ ನೆಕ್ಸ್ಟ್ ಅಂತ ಹೇಳ್ತೀವಿ. ಮೊದಲು ತಣ್ಣನಾಗ ಮಾಡ್ಬೇಕಾಗ್ತದೆ. ಇದ್ರಲ್ಲಿ ಹೇಗೆ ಅಂದರೆ, ಇದು ಏನು ಮೈ ಬಿಸಿ ಆಗುತ್ತೆ ಅಂದರೆ ಜ್ವರನೇ ಬೇರೆ ಇದೇನೇ ಬೇರೆ. ಅಲ್ಲೂ ಬಿಸಿ ಇರ್ತದೆ, ಇಲ್ಲೂ ಬಿಸಿ ಇರ್ತದೆ. ಆದರೆ ಜ್ವರ ಪ್ಯಾರಾಸ್ಟಮಾಲ್ ಕೊಟ್ಟರೆ ವರ್ಕ್ ಆಗುತ್ತೆ. ಇದರಲ್ಲಿ ಪ್ಯಾರಾಸ್ಟಮಾಲ್ ಕೊಟ್ಟರೆ ವರ್ಕ್ ಆಗಲ್ಲ. ಇಲ್ಲಿ ಬರೀ ತಣ್ಣಗೆ ಮಾಡೋದೇ ವರ್ಕ್ ಆಗುತ್ತೆ. ಬಟ್ಟೆ ಹಾಕೊಂಡು ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ತಾರೆ, ತಪ್ಪೇನಿಲ್ಲ ಅಲ್ವಾ?
ಆಮೇಲೆ ದಿನಕ್ಕೆ ಒಂದಲ್ಲ 2 ಸಾರಿ 3 ಸಾರಿ ಮೈಗೆ ತಣ್ಣೀರು ಹಾಕೊಂಡು ಒಳ್ಳೇದು. ಒಳ್ಳೇದು. ಏನು ಈಗ ಬೇಸಿಗೆಯಲ್ಲಿ ಬಿಸಿ ನೀರೇ ಬಳಸ್ಬೇಕಂತೇನಿಲ್ಲ, ತಣ್ಣೀರೇ ಒಂಥರ ಹಿತ ಅನಿಸುತ್ತಲ್ವಾ. ಕೆಲವೊಬ್ಬರಿಗೆ ಬೆವರು ಸಖತ್ತ ಬರ್ತಿರುತ್ತೆ, ಆಮೇಲೆ ಬೇರೆಯವ್ರ ಜೊತೆ ಬೆರೆಯೋಕ್ಕೂ ಆಗಲ್ಲ, ಬಂದ್ರು ಒಂಥರ ಮುಜುಗರ ಅಲ್ವಾ. ಒಂದಲ್ಲ 2-3 ಸಾರಿ ಮೈಗೆ ನೀರು ಹಾಕೊಂಡ್ರು ತಪ್ಪೇನಿಲ್ಲ. ಅದ್ರಲ್ಲೂ ಬೆವರು ಬರ್ತಾ ಇರುತ್ತೆ ಅಂತ ಅವ್ರು ಬೆವರು ಜಾಸ್ತಿ ಬೆವರ್ತಾ ಇರೋರು ಬರೀ ನೀರು ಕುಡಿದ್ರೆ ತಲೆ ಸುತ್ತ ಬರೋದು ಅವ್ರ ಅಂತರಲ್ಲೇ ಜಾಸ್ತಿ ಇರ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಬೆವರು ಬಂದಾಗ ಲವಣಾಂಶ ಹೊರಗಡೆ ಹೋಗ್ತಾ ಇರ್ತದೆ. ಹಂಗಾಗ್ಬಿಟ್ಟು ನಾವು ಅಲ್ಲಿ ಸ್ಥಳೀಯವಾಗಿ ದೊರೆತಕ್ಕ ನಿಂಬೆ ಪಾನಕ, ಯಾವ್ಯಾವ ಜ್ಯೂಸ್ ಹೇಳಿ ಏನೇನು ಸಿಗ್ತದೆ ಅಂತ ಹಣ್ಣಿನ ಜ್ಯೂಸನ್ನು ಕುಡಿಯಕ್ಕೆ ಹೇಳ್ತಾ ಇರ್ತಾರೆ. ಅಂದ್ರೆ ಉಪ್ಪಿನಾಂಶ ಲವಣಾಂಶ ಎಲ್ಲ ಒಳಗೆ ಹೋಗ್ಬೇಕು. ಬರೀ ನೀರು ಅಲ್ಲದೆ ನಿರ್ಜಲೀಕರಣ ಜೊತೆ ಈ ಏನು ಲವಣಾಂಶನೂ ಹೊರಗಡೆ ಹೋಗೋದ್ರಿಂದ ಬೆವರಿನ ಮೂಲಕ ಅಥವಾ ಬೇರೆ ಬೇರೆ ಇದ್ರ ಮೂಲಕ ಆಗ ನಾವು ಸಾಧ್ಯವಷ್ಟು ಅವನ್ನೂ ತಗೋಬೇಕಾಗ್ತದೆ ಅಲ್ವಾ. ಮನೇಲಿ ಯಾವಾಗಲೂ ಎರಳಿಕಾಯಿ, ನಿಂಬೆ ಹಣ್ಣು ಈ ಥರದ್ದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಬೆಲ್ಲ ಹಾಕಿ ನೀರು ಹಾಕೊಂಡು ಕುಡಿಯೋದು ಒಳ್ಳೆ. ಮತ್ತೆ ಕಬ್ಬಿನ ಜ್ಯೂಸ್ ಅಂತೂ ಈಗ ಎಲ್ಲೆಡೆ ಸಿಗುತ್ತೆ, ಅದು ಹಿತವಾದದಲ್ವಾ. ಇದು ಅಂದ್ರೆ ಅದು ಫ್ರೆಶ್ ಜ್ಯೂಸು, ಅದ್ರ ಜೊತೆಗೆ ಅದು ಮಾಡೋ ಜಾಗ, ಮಾಡೋ ಇದು ಕೊಡ್ತಕ್ಕಂಥ ಪಾತ್ರೆ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. ಕಲ್ಲಂಗಡಿ, ಕರ್ಬೂಜ ಹಣ್ಣು ಈ ಥರದ್ದೆಲ್ಲ ತಿನ್ನುವಾಗ ಹುಷಾರಂದ್ರೆ ನಾವು ಸುಮ್ಮನೆ ಹೊರಗಡೆ ಕುಯ್ದು ತಿನ್ನೋ ಬದಲು ಒಂದು ಉಂಡೆನೇ ಅಂತ ಬೇಕಾದ್ರೆ ತಗೊಂಡೋಗಿ ಅಲ್ವಾ ಮನೇಲಿ ಸ್ವಚ್ಛವಾಗಿ ಎಲ್ಲರೂ ತಿಂದ್ರೆ ಒಳ್ಳೇದು ಅಂತ ನಮ್ಮ. ಒಂದು ವೇಳೆ ಇಲ್ಲ ಅಲ್ಲೇ ತಗೋಬೇಕು ಅಂತಂದ್ರೆ ಆಗ ತಾನೇ ಕುಯ್ಸ್ಕೊಂಡು ತಿಂದ್ರೆ ಬಹಳ ಒಳ್ಳೇದು. 2-3 ಜನ ಸೇರ್ಕೊಂಡು ಒಟ್ಟೊಟ್ಟಿಗೆ ತಗೊಂಡ್ರೆ ಇನ್ನು ಒಳ್ಳೆ. ಅದು ಬಹಳ ಒತ್ತಿಟ್ಟು ಆ ಧೂಳು ಇದು ನೊಣ ಇಲ್ಲಿ ಪ್ರತಿಯೊಂದು ಈ ಟೈಮಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ಕಣ್ಣೂರೇನೂ ಆಗುತ್ತಲ್ವಾ ಈ ಬಿಸಿಲಿಗೆ. ವಾಂತಿ ಬಂದಂಗಾಗೋದು, ನಿಶಕ್ತಿ, ನಿಸ್ರಾಣ, ಕೊನೆಗೆ ಎಲ್ಲಾ ತರದ್ದು ಪ್ರಜ್ಞೆ ತಪ್ಪದು, ಬಿಡಿಸ್ಬಾರು ಎಲ್ಲ. ರಾಗಿ ಮುದ್ದೆ ಊಟ ಮಾಡೋದು ಒಳ್ಳೇದಂತ ಹೇಳ್ತಾರೆ ಬೇಸಿಗೆಯಲ್ಲಿ ಅಲ್ವಾ. ತಂಪು ಮತ್ತೆ ಒಂಥರ ಚೆನ್ನಾಗಿಡುತ್ತೆ ಅಂತ ಅನ್ಕೊಂಡು. ರಾಗಿ ಅಂಬ್ಲಿ, ರಾಗಿ ಮುದ್ದೆ, ರಾಗಿ ರೊಟ್ಟಿ ಈ ಥರದ್ದು ಬರೀ ಅನ್ನ ತಿನ್ನೋದಕ್ಕಿಂತ ಒಳ್ಳೆ. ನಿಜ. ಆಸ್ಪತ್ರೆಗಳಲ್ಲಿ ವೈದ್ಯರು ಉಪಚಾರ ಮಾಡಲಿಕ್ಕೆ ಆಸ್ಪತ್ರೆ ಅಂದ್ರೆ ನಾವು ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಇಟ್ಕೊಳಕ್ಕೆ ಮೊದಲನೇ ಅಂತಾಗಿ ಇವ್ರಿಗೆ ಫಸ್ಟ್ ಏಡ್ ಬಗ್ಗೆ ಎಲ್ಲರಿಗೂ ತಿಳ್ಕೊಳಕ್ಕೆ ಹೇಳ್ತಾರೆ. ಅಂದ್ರೆ ಯಾರೊಬ್ರು ಕುಸು ಹಂಗೆ ಮಲಗಿದ್ದಾರೆ, ಬಿಸಿಲಿನಲ್ಲೇ ಕೆಲಸ ಮಾಡ್ತಾ ಇದ್ದರು, ಅಲ್ಲಿ ಮಲಗಿದ್ದಾರೆ ಅಂದ್ರೆ ಅವ್ರನ್ನ ಸುಮ್ಮನೆ ಹೆಂಗ್ ಬೇಕಾ ಆ ಥರ ಹ್ಯಾಂಡಲ್ ಮಾಡೋ ಬದಲು ಒದ್ದೆ ಬಟ್ಟೆಯಲ್ಲಿ ಮೈನೆಲ್ಲ ಒರೆಸೋದು, ಗಾಳಿ ಬೀಸೋದು ಹಿಡಿದು ಸ್ವಲ್ಪ ಕಾಲೇ ಒಂದು ಸ್ವಲ್ಪ ಎತ್ತರಕ್ಕೆ ಇಟ್ಕೊಂಡಂಗೆ ಮಾಡೋದು. ತಣ್ಣನೆ ನೀರಲ್ಲಿ ಮೈ ಎಲ್ಲ ವರ್ಷ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಜ್ಞಾನ ಬಂದಾದ್ಮೇಲೆ ನಾವೇ ಕುಡಿಸೋ ಬದಲು ಅವ್ರನ್ನೇ ಸ್ವಲ್ಪ ನೀರನ್ನ ಕುಡಿಯಕ್ಕೆ ಹೇಳೋದು. ಮತ್ತೆ ಕುಡಿಸುವಾಗ ಹುಷಾರಾಗಿ ಮಾಡಬೇಕು, ಮತ್ತೆ ನೆತ್ತಿಗೆ ಈ ತರ ಇರುತ್ತೆ. ಅದಕ್ಕೆ ಅವ್ರನ್ನೇ ಕುಡಿಯೋ ತರ ಮಾಡೋದು. ಈ ತರ ಹೇಳೋದ್ರ ಜೊತೆಗೆ 108ಗೆ ಫೋನ್ ಮಾಡೋದು, ಆಂಬುಲೆನ್ಸು ಅಥವಾ 112ಕ್ಕೆ ಫೋನ್ ಮಾಡ್ತಕ್ಕಂಥ ಈ ಥರದನ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ ಸರ್. ಈ ಥರ ಮಾಡಿ ಇದು ಅರಿವು ಮೂಡಿಸ್ತಕ್ಕಂಥ ಮುಖ್ಯವಾಗಿ. ಅದಾದ ನಂತರ ಸಮಸ್ಯೆ ಮಟ್ಟ ನೋಡಿದ್ರೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಅಲ್ಲಿ ಬೇಸಿಕ್ ಡ್ರಗ್ಸ್, ಈಗ ORS, IV ಫ್ಲೂಯಿಡ್ಸ್ ದ್ರಾವಣ ಅಂತ ಅದನ್ನು ದೊಡ್ಡವ್ರಿಗೂ ಬಳಕೆ ಮಾಡ್ಕೋಬಹುದು. ಅಂದ್ರೆ ಸುಮ್ಮನೆ ನಿರ್ಜಲೀಕರಣ ಯಾವಾಗ ಇರುತ್ತೆ ಆ ಟೈಮ್ ಬಳಕೆ ಮಾಡೋದು. ಬರೀ ಮಕ್ಕಳಿಗೆ ಅಂತ ಏನಿಲ್ಲ, ಮಕ್ಕಳಿಗೆ ಅಲ್ವಾ. ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಆಸ್ಪತ್ರೆಗಳಲ್ಲಿ. ಆಶಾ ಕಾರ್ಯಕರ್ತರು ಸರಬರಾಜು ಮಾಡ್ತಾರೆ, ಅವರು ಇಟ್ಕೊಂಡಿರ್ತಾರೆ. ಸ್ವಲ್ಪ ಅವ್ರಿಗೆ ಎಷ್ಟು ಸ್ವಲ್ಪ ಅಷ್ಟೇನೆ. ಮುಖ್ಯವಾಗಿ ಇಟ್ಕೊಂಡು ಆರೋಗ್ಯ ಉಪ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಇಂದ ಎಲ್ಲಾದ್ರಲ್ಲೂ ಮಟ್ಟದಲ್ಲಿ ಇಟ್ಕೊಂಡಿರ್ತೀವಿ. ಉಚಿತವಾಗಿ ಸಿಗುತ್ತೆ, ಉಚಿತವಾಗಿ ಸಿಗ್ತದೆ. ನಾವು ಅದಲ್ಲದೆ ಈ ತರ ಏನಾರ ಟೆಂಪರೇಚರ್ ಜಾಸ್ತಿ ಇದಾಯ್ತು ಅಂದ್ರೆ ತಾಲೂಕು ಮಟ್ಟದಲ್ಲಿ 2 ಬೆಡ್, ಜಿಲ್ಲಾ ಆಸ್ಪತ್ರೆಯಲ್ಲಿ 5ರಿಂದ 10, ಈವನ್ ಕೆಲವು ತಾಲೂಕು ಹಾಸ್ಪಿಟಲ್ 5 ಬೆಡ್ನು ಸಹ ಈ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ಗೋಸ್ಕರ ರಿಸರ್ವ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ಪೂರ್ವ ತಯಾರಿನಲ್ಲಿ ನಾವು ಆಸ್ಪತ್ರೆಗಳಲ್ಲಿ ಸಹ ಬೆಡ್ಸು ರಿಸರ್ವ್ ಮಾಡಿರ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ವಿತ್ ಏನು ಎಸೆನ್ಷಿಯಲ್ ಡ್ರಗ್ಸ್ ಅಂತ ಏನಿದೆ, IV ಫ್ಲೂಯಿಡ್ಸ್ ಅಲ್ಲಿ ಈ ತರ ಎಲ್ಲಾನು ಸಮೇತ ಇಟ್ಕೊಂಡಿರ್ತೀವಿ. ಎಷ್ಟೋ ಜನ ನೆಂದ ಟವಲ್ಗಳನ್ನು ತಲೆ ಮೇಲೆ ಹಾಕೊಂಡು ಹೋಗೋದಿದೆ, ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇಲ್ಲ. ರೈತರು ಕೆಲವೊಬ್ರು ಈ ಹರಳಿನ ಅಲ್ವಾ ಕೆಲಸ ಮಾಡ್ತಿರ್ತಾರೆ. ಒಟ್ಟು ನೆತ್ತಿನೂ ತಣ್ಣಗಿರ್ಬೇಕು, ನೇರ ಬಿಸಿಲಿನಲ್ಲಿ ಬೀಳಬಾರದು. ಕಣ್ಣಿಗೆ ಮತ್ತು ತಲೆಗೆ ಹೊಡೆತಾದಷ್ಟು ಬಿಸಿ ಆದಷ್ಟು ಇಡೀ ದೇಹಕ್ಕೆ ಹೊಡೆತಾನೆ ಅಲ್ವಾ. ಇದಲ್ಲದೆ ಈಗ ಹಾಸ್ಪಿಟ್ಲ್ಗಳಲ್ಲಿ ಈ ಏನು ಎಸೆನ್ಷಿಯಲ್ ಡ್ರಗ್ಸ್ ಇಟ್ಕೊಂಡಿರುತ್ತೆ, ಅರಿವು ಮೂಡಿಸೋ ಕಾರ್ಯಕ್ರಮ ನಡೀತಾ ಇರ್ತದೆ. ಅದಲ್ಲದೆ ಅವರು ಏನ್ ಮಾಡ್ತಾರೆ ಅಂದ್ರೆ ಎನರ್ಜಿ ಆಡಿಟ್ ಮಾಡಿದೆ. ಈಗ ಉದಾಹರಣೆ ಕೆಲವು ಎಕ್ವಿಪ್ಮೆಂಟ್ಸು ಏನಿರ್ತವೆ, ರೆಫ್ರಿಜರೇಟರ್ ಇರ್ತದೆ, ನೆಕ್ಸ್ಟ್ ಇನ್ನೊಂದು ಎಕ್ವಿಪ್ಮೆಂಟ್ ತರ್ತಾರೆ, ನೆಕ್ಸ್ಟ್ ಇನ್ನೊಂದು ಎಕ್ವಿಪ್ಮೆಂಟ್. ಕರೆಂಟ್ ಅಷ್ಟೇ ಇದ್ದಾಗ ನೆಕ್ಸ್ಟ್ ಹಿಂಗೆ ಪವರ್ ಜಾಸ್ತಿ ಇದೆ, ಅದಂಗೆ ಎನರ್ಜಿ ಆಡಿಟ್ ಮಾಡಿಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ಫೈರ್ ಎಕ್ಸ್ಟಿಂಗ್ವಿಷರ್ ತಂದಿಟ್ಟಿರ್ತಾರೆ, ಅದು ಯಾವ ರೀತಿ ಆಪರೇಟ್ ಮಾಡೋದು, ಸಡನ್ ಒಂದು ವೇಳೆ ಬೆಂಕಿ ಅವಘಡ ಆದರೆ ಯಾವ ರೀತಿ ಅದನ್ನು ಬೆಂಕಿ ನೆನ್ಸೋಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಯಾರಿ ಮಾಡ್ತಕ್ಕಂಥದ್ದು. ಒಂದು ವೇಳೆ ಎಲ್ಲ ಫೇಲ್ಯೂರ್ ಆದರೂ ಏನು ಬೆಂಕಿ ಅರ್ಥ ಆಗಲ್ಲ ಅಂದ್ರೆ ಕಡೆ ಪಕ್ಷ ಲಾಸ್ಟಿಗೆ ಯಾವ ರೀತಿ ತಪ್ಪಿಸ್ಕೊಂಡು ಹೋಗೋದು, ಬೆಂಕಿ ಎವ್ಯಾಕ್ಯುಯೇಷನ್ ಪ್ಲಾನ್ ನಾವು ಹೆಂಗೆ ಇಲ್ಲಿಂದ ಬೆಂಕಿಯಿಂದ ದೂರ ಹೋಗಿ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ, ಈ ಥರ ಆಗಾಗ ಎಲ್ಲ ಸಂಸ್ಥೆಗಳು ಸಹ ಮಾಕ್ ಡ್ರಿಲ್ಲು ಇವೆಲ್ಲ ಮಾಡ್ತಾ ಇರ್ತಾರೆ. ಸಂಸ್ಥೆಗಳ ಜವಾಬ್ದಾರಿನೂ ಇದೆ. ಅಲ್ಲಿಯ ಸಿಬ್ಬಂದಿ ಅಥವಾ ಉದ್ಯೋಗಿಗಳು ಚೆನ್ನಾಗಿರಬೇಕು ಮತ್ತು ಸಂಸ್ಥೆ ವಾತಾವರಣದಲ್ಲಿ ಅವಘಡಗಳು ಆಗಬಾರ್ದು ಅಲ್ವಾ. ಮತ್ತಿನ್ನು
ಕಾಡ್ಗಿಚ್ಚು, ಅಲ್ಲಲ್ಲಿ ಬೆಂಕಿ ಅನಾಹುತಗಳು ಈ ಬೇಸಿಗೆಯಲ್ಲಿ ಆಗ್ತವೆ. ಅದರಿಂದ ಬರೀ ಪ್ರಾಣಿ ಪಕ್ಷಿಗಳಿಗಲ್ದಲೇ ಮನುಷ್ಯರಿಗೂ ಅನಾಹುತಗಳಾಗ್ತಾವಲ್ವಾ? ಹೌದೌದು, ಎಚ್ಚರಿಕೆಯಿಂದ ಎಚ್ಚರಿಕೆ ಇರುತ್ತೆ. ಅದೇ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಅನಾಹುತ ಆಗ್ತದೆ ಅದನ್ನು ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಡು ಕಳ್ಸರಿ ಹಿಂಗಾಗಿತ್ತು ಅಂದ್ಕೊಂಡು ಮುಂದೆ ಆಗ್ದಂಗೆ ತಡೆಗಟ್ಟೋಕೆ ಪ್ರಯತ್ನ ಪಡೋದು. ವಿಶೇಷವಾಗಿ ಮಕ್ಕಳು ಎಚ್ಚರವಾಗಿರಲಿ. ಹುರುಪಿನಿಂದ ಅನಾನುಕೂಲಗಳನ್ನು ಅನುಭವಿಸೋದು ಬೇಡ. ಅಪಾಯಗಳನ್ನು ಬಂದ್ಬಿಡ್ತವೆ. ಈಗ ಪರೀಕ್ಷೆಗಳು ಆದ ತಕ್ಷಣ ಮಕ್ಕಳು ಹೇಳ್ದೆ ಕೇಳ್ದೆ ಎಲ್ಲೆಲ್ಲ ಹೋಗ್ಬಿಡ್ತಾರೆ. ಅಡೋಲೆಸೆಂಟ್ ಏಜ್ ಇರ್ತಾರೆ, ನೀರನ್ನು ಹುಡ್ಕೊಂಡು ಹೋಗಿ ನೀರಿಗೆ ಬಿದ್ದು ಅಪಾಯಗಳಾಗಿರೋದಿದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸಾಧ್ಯವಾದಷ್ಟು ಈಗ ಬೇಸಿಗೆ ಎಲ್ಲೋ ಶಿಬಿರ ಇರ್ತದೆ, ಅಲ್ಲ ಅವರ ಮೇಲ್ವಿಚಾರಣೆಯೊಂದಿಗೆ ಕಲಿಯೋದು, ಸ್ಪೋರ್ಟ್ಸ್ ಆಗಲಿ ಅಥವಾ ವಾಹನ ಕಲಿಯೋದಾಗಲಿ ಒಬ್ಬರ ಮೇಲ್ವಿಚಾರಣೆಯೊಂದಿಗೆ ಕಲಿಯೋದು ಒಳ್ಳೆಯದು ಅಂತ. ಪ್ರಯಾಣ ಮಾಡೋದಂತೂ ಅನೇಕರಿಗೆ ಈಗ ಬಹಳ ಆಸಕ್ತಿದಾಯಕವಾದ ಕ್ಷೇತ್ರ ಆಗಿದೆ. ವಾಹನಗಳಿದ್ದಾವೆ, ರಸ್ತೆಗಳು ಚೆನ್ನಾಗಿದ್ದಾವೆ, ಇನ್ನು ಸಮಯನೂ ಸಿಗುತ್ತೆ ಅಂತ ಅಂದ್ಕೊಂಡು ಜನ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಎಲ್ಲದನ್ನು ಸಿದ್ಧತೆ ಮಾಡ್ಕೊಂಡು ಹೋದರೆ ಒಳ್ಳೆಯದೇ. ಬಹಳ ಮುಖ್ಯವಾಗಿ ನೀರು ಮತ್ತು ಪೂರಕವಾಗಿ ಆಹಾರ. ಎಲ್ಲೋ ಸುಲಭ ಸಿಗುತ್ತೆ, ರುಚಿಯಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ತಿನ್ಕೊಂಡು ಹೊಟ್ಟೆಗೆ ಬಾಧೆ ಮಾಡ್ಕೊಳ್ಳೋದ್ಕಿಂತ ಅಲ್ವಾ? ನಾವು ಮೊದಲು ನೋಡ್ದಂಗೆ ಸರ್, ಈಗ ಕೆಲವು ಮನೆಗಳೆಲ್ಲ ಈಗ ಎಲ್ಲ ಕಡೆ ನಾವು ಓರಲ್ಲಿ ನೋಡ್ದಂಗೆ ಎಲ್ಲ ಮನೆ ಮೇಲೂ ಎಲ್ಲ ಶೀಟ್ ಆಗ್ತಾ ಇದ್ದಾರೆ. ಅದ್ರ ಶೀಟ್ ಅಂದ್ರೆ ಆ ಹೀಟನ್ನು ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಮೇಲ್ಮೈ ಬಣ್ಣ ಬೆಳ್ಳಗಿರ್ಬೇಕು, ಆ ಬಿಳಿ ಇರೋದಿಲ್ಲ, ಎಲ್ಲ ಕಲರ್ ಶೀಟ್ ಆಗ್ತದೆ. ಆ ಶೀಟ್ ಇರೋದ್ರಿಂದ ಸೂರ್ಯನ ಶಾಖ ಒಳಗೆ ಹೀರ್ಕೊಂಡು ಒಳಗೆ ಬಿಡ್ತದೆ. ನಾವು ಈ ಶಾಖ ತಪ್ಸ್ಕೊಳಕ್ಕೋಸ್ಕರ ಇಲ್ಲಿ ನಾವು AC, ಫ್ಯಾನು, ಕರೆಂಟ್ ಇನ್ನು ಶಕ್ತಿ ಬಳಕೆ ಮಾಡ್ತೀವಿ. ಇದನ್ನ ತಪ್ಸೋಕ್ಕೋಸ್ಕರ ಈಗ ಮೊದಲೆಲ್ಲ ಈಗ ನಿಮಗೆ ಗೊತ್ತಿರೋ ಬೇಸಿಗೆ ಟೈಮಲ್ಲೆಲ್ಲ ಹೆಂಚಿನ ಮೇಲೆ ತೆಂಗಿನ ಗರಿನೋ ಅಥವಾ ಇನ್ನೊಂದೇನೋ ಹಾಕ್ಬಿಟ್ರು. ಅಂದ್ರೆ ನಾವು ಆಕ್ಚುಲಿ ಇದು ಕೂಲ್ ರೂಫಿಂಗು ಅಂತ ಹೇಳ್ತೀವಿ. ಬಿಸಿಲಿನ ಶಾಖ ಬಂದಿದ್ದು ಹವಾಮಾನಕ್ಕೆ ಇನ್ನೇನೆ ಹೊರಗಡೆ ಹೋಗ್ಬಿಡು, ಅದು ಒಳಗಡೆ ಬರಬಾರ್ದು. ಆ ಥರ ನಾವು ಮೇಲ್ಪದರವನ್ನು ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಈಗ ಡಾರ್ಕ್ ರೂಫ್ ಬದಲಾಗಿ ಕೂಲ್ ರೂಫ್ ಮಾಡ್ಕೊಂಡ್ರೆ ಒಳ್ಳೇದು. ಬಣ್ಣ ಬಣ್ಣದ ತಗಡುಗಳು ಬಿಸಿಲನ್ನ ಹೀರ್ಕೊಳ್ತವೆ, ಮತ್ತಿನ್ನಷ್ಟು ಸಮಸ್ಯೆನೆ. ಮತ್ತೆ ಕಿಟಕಿ ಬಾಗಿಲುಗಳನ್ನ ತೆಗೆದಿರ್ಬೇಕು, ಎಷ್ಟೋ ಸಾರಿ ತೆಗೆದು ಆರಾಮಾಗಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಕಿಟಕಿ ಬಾಗಿಲು ತೆಗಿಬೇಕು ಅಂದ್ರೆ ಅದರಲ್ಲೂ ಈ ಸಂಜೆ ಟೈಮು ತೆಗೀವಿ ಅಂತ ಹೇಳ್ತೀವಿ. ಅವಾಗ ಹೆಂಗಂದ್ರೆ ಸಾಧ್ಯಷ್ಟು ಮೆಶ್ ಇದ್ರೆ ಒಳ್ಳೇದು. ಹೌದು, ಅದು ಸಂಜೆ ಯಾಕಂದ್ರೆ ಮೆಶ್ ಆಗಿರೋ ಸೊಳ್ಳೆ ಇದು ಬರೋದಿಲ್ಲ. ಸುತ್ತಮುತ್ತ ಎಲ್ಲೂ ಸೊಳ್ಳೆ ಬೆಳೆಯೋ ತಾಣಗಳು ಇಲ್ಲ ಅಂದ್ರೆ ಏನಂತ ಏನಿಲ್ಲ. ಈಗ ಉದಾಹರಣೆ ಇಡೀ ಸೊಳ್ಳೆ ಬೆಳೆದ್ರೆ ಹೆಚ್ಚು ಕಡಿಮೆ ಸುಮಾರು ಒಂದು 400 ಮೀಟರ್ಲು ಸುತ್ತಮುತ್ತ ಅಷ್ಟು ಇರ್ತದೆ. ಆ ಸುತ್ತಮುತ್ತ ಅಷ್ಟು ಚೆನ್ನಾಗಿದೆ. ಇನ್ನು ಉಳಿದಂತೆ ಇನ್ನು ಅನಾಫಿಲಿ ಸೊಳ್ಳೆ ಅವೆಲ್ಲ ಬೇರೆ ಕೆರೆಯಲ್ಲಿ ಬೆಳೀತದೆ. ಇನ್ನು ಕ್ಯೂಲೆಕ್ಸ್ ಸೊಳ್ಳೆಯನ್ನು ನಮ್ಮ ಕೊಚ್ಚೆ ಇದರಲ್ಲಿ ಬೆಳಿತದೆ. ತಾವು ಹೇಳಿದಂಗೆ ವಿಶೇಷವಾಗಿ ಬಾಣಂತಿಯರು, ಗರ್ಭಿಣಿಯರು, ಆಮೇಲೆ ಎಳೆ ಮಕ್ಕಳು, ಯುವಕರು ಮತ್ತೆ ಹಿರಿಯರು ಇತರೆ ರೋಗದಿಂದ ನಳ್ತಾ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಹೆಚ್ಚಿಗೆ ಕಾಳಜಿ ಬೇಕು. ಪ್ರತಿಯೊಂದು ವಿಚಾರದಲ್ಲೂ ಜಾಗ್ರತೆ, ಕಾಳಜಿ ಬೇಕು, ನಿಜ. ಆಮೇಲೆ ಅತಿಯಾಗಿ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ವಾ? ಬೇಸಿಗೆ ಈ ದಿನಗಳಲ್ಲಿ ಒಳ್ಳೆ ಧಗೆ ಇದೆ ಅಂತ ಅನ್ಕೊಂಡು AC ಹುಡ್ಕೊಂಡೋಗಿ ಅಲ್ಲೇ ಕೂತ್ಕೊಂಡು ಆಹಾ ತಣ್ಣಗಿದೆ ಅಂತ ಅನ್ಕೊಂಡು ನಾವು ಆಗ ಅಂತ ಇರ್ತೀವಿ ಸರ್. ಆದ್ರೆ ನಮ್ಗೆ ನಮ್ಗೆ ಅನಿಸ್ತಾ ಇರ್ತೇವೆ, ಹೊರಗಡೆಗೆ ನಾವು ಬೇರೆದ್ ಮಾಡ್ತಾ ಇರ್ತೀವಿ. ಈಗ ಅದು AC ಅಥವಾ ಯಾವ್ದಿದ್ರೆ ಹೊರಗಡೆ ಇಟ್ಟಿರೋದ್ರಿಂದ ಅಲ್ಲೂ ವಿದ್ಯುತ್ ಶಕ್ತಿ ಕನ್ಸ್ಯೂಮ್ ಆಗ್ತಾ ಇರ್ತದೆ. ಹೌದು, ಏರ್ ಫ್ರೆಶ್ನರ್ ಅಂತ ಹಾಕೊಂಡ್ಬಿಡ್ತೀವಿ. ಅದು ಆಕ್ಚುಲಿ ಏರ್ ಫ್ರೆಶ್ನರ್ ನಮಗೆ ಸ್ಮೆಲ್ ಒಳ್ಳೆ ಇದಂತ ಅರ್ಥ ಹೊರತು, ಆದ್ರೆ ಇರೋ ಆಮ್ಲಜನಕನ ಕನ್ಸ್ಯೂಮ್ ಮಾಡ್ಕೊಂಡು ಆಮ್ಲಜನಕನ ಕಡಿಮೆ ಮಾಡ್ತದೆ. ನಾವೇನು ತಿಳ್ಕೊಂಡಿರ್ತೀವಿ, ಅದಾಕೆ ಮರದ ಮನಸ್ಸಿಗೆ ಬಂದ್ಬಿಟ್ಟು ಏರ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ರೂಮ್ ಫ್ರೆಶ್ನರ್, ಏರ್ ಫ್ರೆಶ್ನರ್ ಅಂತ ಹಾಕ್ಬಿಟ್ಟು ಅಂದ್ರೆ ವಿನಾಕಾರಣ ಒಂದು ಸ್ಮೆಲ್ಲನ್ನೇ ಕೆಟ್ಟದನ್ನೇ ಮುಚ್ಚಕ್ಕೆ ಬೇರೆ ಥರ ಮಾಡ್ತಾರೆ. ಎಷ್ಟೊಂದು ವಿಷಯಗಳಿದಾವೆ ಬೇಸಿಗೆ, ಎಷ್ಟೊಂದು ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಇವೆಲ್ಲ ನಮ್ಮ ಮುಂದೆ ಹಾದು ಹೋಗ್ತವೆ. ನೀರು ಕುಡಿಯೋ ಬದಲಾಗಿ ಎಷ್ಟೋ ಜನ ಈ ತಂಪು ಪಾನೀಯಗಳು ಬಾಟ್ಲ್ಗಳಲ್ಲಿ ಬರ್ತವೆ, ಅವನ್ನೆಲ್ಲ ಈ ಟೈಮಲ್ಲಿ ಸಾಧ್ಯದಷ್ಟು ಕಾರ್ಬೋನೇಟೆಡ್ ವಾಟರ್, ಕಾಫಿ, ಟೀ, ಆಲ್ಕೋಹಾಲ್ ಈ ಥರ ಏನೈತಿ ಇವನ್ನ ನಾವು ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಆ ಕಾಲದಲ್ಲಿ ಏನೇನು ಸಿಗ್ತಾ ಹಣ್ಣುಗಳು, ನೈಸರ್ಗಿಕ ಏನು ದೊರೀತಾ ಅಂಥ ಹಣ್ಣುಗಳನ್ನ ಸರಿಯಾಗಿ ಸ್ವಚ್ಛವಾಗಿ ಏನು ಬಳಸ್ಬೇಕು ಆ ಥರ ಬಳಸಿದರೆ ಅದನ್ನು ನಾವು ಏನು ಬೇಸಿಗೆನ ಚೆನ್ನಾಗಿ ನಿಭಾಯಿಸಬಹುದು. ನಿಜ ನಿಜ. ಬೇಸಿಗೆ ಅಂತಂದರೆ ಎಷ್ಟೊಂದು ಸಮಸ್ಯೆನೂ ಉಂಟು ಮಾಡುತ್ತೆ ಎಲ್ಲರಿಗೂ. ಜಾಗೃತಿ ಇದ್ದರೆ ಇದರಿಂದ ಆರಾಮಾಗಿ ಪಾರಾಗ್ಬೋದು ಅಲ್ವಾ ಡಾಕ್ಟ್ರೆ? ಈ ಒಂದು ಸಂದರ್ಭದಲ್ಲಿ ತಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 10 ಸಂಗತಿಗಳ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಸಲಹೆಗಳನ್ನು ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಚಾರಗಳನ್ನು ಹಂಚಿಕೊಳ್ತಾ ಸಲಹೆಗಳನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ನಾಗಪ್ಪನವರೇ. ಕೇಳಿದರೆ ಇದುವರೆಗೆ ಬೇಸಿಗೆ ಸಂದರ್ಭದಲ್ಲಿ ಆರೋಗ್ಯ ರಕ್ಷಣೆ ಈ ಕುರಿತು ಇದುವರೆಗೆ ಮಾತನಾಡಿದವರು, ಸಲಹೆಗಳನ್ನು ನೀಡಿದವರು ಹಾಸನದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ GS ನಾಗಪ್ಪ ಅವರು.